ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಗಮನ ಸೆಳೀತಾ ಇದೆ. ಈಗ ದಿಢೀರ್ ಆಪರೇಷನ್. 29 ಜನ ಪ್ರಮುಖ ನಾಯಕರು ಈಗ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರೋದು. ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್? ಹಾಗಾದ್ರೆ ಇದು ಲೋಕಸಭಾ ಚುನಾವಣೆಯ ಬಳಿಕ ಆಗ್ತಿರುವಂತ ಮಹತ್ವದ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಿವಿಧ ರಾಜ್ಯಗಳಿಂದ ಈಗ ಆಪರೇಷನ್ ಸುದ್ದಿಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾವೆ. ಆದ್ರೆ ಇಲ್ಲೊಂದು ಆಪರೇಷನ್ ಸಕ್ಸಸ್ ಆಗಿದೆ. ಏನ್ ಲೆಕ್ಕಾಚಾರ ಹಾಕೊಳ್ತಾ ಇದ್ರೋ ಮತ್ತು ಯಾವ ಸುದ್ದಿಗಳು ಗಾಳಿ ಸುದ್ದಿಗಳಾಗಿ ಸದ್ದು ಮಾಡ್ತಾ ಇತ್ತು, ಈಗ ಅದು ನಿಜವಾಗುವಂತೆ ಕಾಣಿಸ್ತಾ ಇದೆ. ಆಪರೇಷನ್ ಕಾರಣಕ್ಕೆ ಪದೇ ಪದೇ ನೆನಪಾಗುತ್ತೆ. ಈಗ ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರ ಮಾದರಿ ಅಂತಾನೆ ಸೆಟ್ ಆಗ್ಬಿಟ್ಟಿದೆ. ಅಷ್ಟು ಆಪರೇಷನ್ಗಳಾದ್ವು, ಅದಲು ಬದಲು ಆಯ್ತು, ಸರ್ಕಾರ ಬದಲಾಯ್ತು, ಎಲ್ಲ ಆಯ್ತಲ್ವಾ. ಈಗ ಮತ್ತೊಂದು ಹೊಸ ಸಮೀಕರಣ ರೆಡಿ ಆಗ್ತಾ ಇದೆ. ಅಜಿತ್ ಪವಾರ್ ಶರದ್ ಪವಾರ್ ಜೊತೆ ಮತ್ತೆ ಸೇರ್ತಾರ? ಎನ್ಸಿಪಿ ಒಡೆದ ಎನ್ಸಿಪಿ ಒಂದಾಗತ್ತಾ ಅನ್ನುವ ಪ್ರಶ್ನೆ ಮೂಡಿತ್ತಲ್ವಾ. ಅಂತಹ ಸುಳಿವುಗಳು ಪದೇ ಪದೇ ಸಿಗ್ತಾ ಇದ್ವು ಇತ್ತೀಚೆಗೆ. ಯಾಕಂದ್ರೆ ಅಲ್ಲಲ್ಲಿ ಮೀಟಿಂಗು, ನಾವೆಲ್ಲ ಒಂದೇ ಅನ್ನೋ ರೀತಿಯ ಪರೋಕ್ಷ ಮಾತುಗಳು. ಶರದ್ ಪವಾರ್ ಅಜಿತ್ ಪವಾರ್ ಕುಟುಂಬದ ಕಾರ್ಯಕ್ರಮ ಅನ್ನೋ ಹೆಸರಲ್ಲಿ ಪದೇ ಪದೇ ಮೀಟಿಂಗ್ ಮಾಡ್ತಾ ಇದ್ದಿದ್ದು ಎಲ್ಲ ಸುದ್ದಿಯಾಗಿದ್ದೆ. ಆದರೆ ಎಲೆಕ್ಷನ್ನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳಾಗಿ ಅಖಾಡಕ್ಕಿಳಿದ್ರು. ಶರದ್ ಪವಾರ್ ಬಣಕ್ಕೆ 8 ಸ್ಥಾನಗಳು ಬಂದು, ಅಜಿತ್ ಪವಾರ್ ಬಣಕ್ಕೆ ತೀರಾ ದೊಡ್ಡ ಪೆಟ್ಟೆ ಬಿದ್ದು ಬಿಡ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಬಿಜೆಪಿಗೆ ಬೇಡವಾಗ್ಬಿಟ್ರು ಅಜಿತ್ ಪವಾರ್. ಹೊರೆಯಂತೆ ಕಾಣಿಸ್ತಿದ್ದಾರೆ ಈಗ. RSS ತನ್ನ ಮುಖವಾಣಿಯಲ್ಲಿ ಅಜಿತ್ ಪವಾರ್ ಸೇರಿಸ್ಕೊಂಡಿದ್ದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಇಷ್ಟು ದೊಡ್ಡ ನಷ್ಟಕ್ಕೆ ಕಾರಣ ಅಂತ ಟೇಕಿಸ್ತು. ಅಲ್ಲಿಂದ ಜಟಾಪಟಿ ಶುರು ಆಯ್ತು. ಹಾಗಾದ್ರೆ ಅಜಿತ್ ಪವಾರ್ ಬೇರೆ ರಾಜ್ಯಗಳಿಗೂ ಹೋಗಿದ್ರ? ಮಹಾರಾಷ್ಟ್ರದಲ್ಲಿ ಕಳ್ಕೊಂಡ್ರಿ ಸರಿ, ಬೇರೆ ರಾಜ್ಯಗಳಿಗೆ ಅಜಿತ್ ಪವಾರ್ ಬಂದಿದ್ರ? ಬೇರೆ ಕಡೆ ಯಾಕೆ ಕಳ್ಕೊಂಡ್ರಿ ಅಂತ ಬಿಜೆಪಿಗೆ ಪ್ರತಿ ಸವಾಲ್ ಹಾಕಿದ್ರು. ನರೇಂದ್ರ ಮೋದಿ ಅವರ ಕೆಲವು ಹೇಳಿಕೆಗಳು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡುವಂತಹ ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಕೈಗೆತ್ಕೊಂಡ ಅಸ್ತ್ರ, ಅದನ್ನ ಬಿಜೆಪಿ ಅವಕಾಶ ಸೃಷ್ಟಿಸುವಂತೆ ಮಾಡಿಕೊಟ್ಟಿದ್ದೇ ನಮಗೆ ಕಾಸ್ಟ್ಲಿ ಆಗಿತ್ತು ಅಂತ ಆಕ್ರೋಶಕ್ಕೆ ಕಾರಣ ಆಯಿತು. ಅಜಿತ್ ಪವಾರ್ ಮತ್ತು ಬಿಜೆಪಿ ನಡುವೆ ನಾವು 400 ಗೆಲ್ತೀವಿ, 400 ಗಡಿ ದಾಟ್ತೀವಿ ಅಂತ ಹೇಳುವ ಮೂಲಕ ಸಂವಿಧಾನ ಬದಲಿಸ್ತೀವಿ ಅನ್ನೋ ರೀತಿಯ ಸಂದೇಶ ಪಾಸ್ ಆಗೋದಕ್ಕೆ ಬಿಟ್ಟಿದ್ದೇ ನಮ್ಮ ಸೋಲಿಗೆ ಕಾರಣ. ಸೊ ನೀವೇ ಕಾರಣ ಅಂತ ತಿರುಗಬಿತ್ತು ಅಜಿತ್ ಪವಾರ್ ಬಣ. ಇದೆಲ್ಲ ಗಮನಿಸ್ತಿದ್ದೀವಿ. ಇದರ ಬೆನ್ನಲ್ಲೇ ಈಗ ಶರದ್ ಪವಾರ್ ಟೀಮ್ ಸೇರ್ಕೊಳ್ತಾ ಇದೆ. ಸುಮಾರು 29 ಜನ ಪ್ರಮುಖ ನಾಯಕರ ತಂಡ ಅಜಿತ್ ಪವಾರ್ ಬಣದಿಂದ. ಅಜಿತ್ ಪವಾರ್ ಟೀಮ್ ಸಪೋರ್ಟ್ ಮಾಡ್ತು ಸರಿ, ಆದ್ರೆ ಅವ್ರು ಇಲ್ದೇನೂ ಸರ್ಕಾರ ಅಂತೂ ಸೇಫ್ ಆಗಿರುತ್ತೆ ಮಹಾರಾಷ್ಟ್ರದಲ್ಲಿ. ಈಗ ಬಿಜೆಪಿ ಶಿವಸೇನೆ ಅಂದ್ರೆ ಶಿಂಧೆ ಬಣದ ಶಿವಸೇನೆ ಪ್ಲಸ್ ಬಿಜೆಪಿ ಇಬ್ರು ಸಾಕು. ಅಜಿತ್ ಪವಾರ್ ಬೇಡವಾಗಿತ್ತು ಅಂತ ಅಲ್ವಾ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಜೆಪಿ ಅವರು. ಅದೇ ರೀತಿಯಲ್ಲಿ ಬೆಳವಣಿಗೆ ಆಗೋ ತರ ಕಾಣಿಸ್ತಾ ಇದೆ. ನಿಮಗೂ ಬೇಡ ಅಂದ್ರೆ ನಮಗೂ ಬೇಡ ಅಂತ ಅಜಿತ್ ಪವಾರ್ ಶರದ್ ಪವಾರ್ ಜೊತೆಗೆ ಹೋಗೋದಿಕ್ಕೆ ರೆಡಿ ಆದಂತೆ ಇದೆ. ಮೇಲ್ನೋಟಕ್ಕೆ ಅಂತಹ ಮಾತುಗಳನ್ನ ಆಡ್ತಿಲ್ಲ, ಆದರೆ ಎನ್ಸಿಪಿ ಅಜಿತ್ ಪವಾರ್ ಬಣದ ಒಂದಿಷ್ಟು ಪ್ರಮುಖ ನಾಯಕರುಗಳೇ ಈಗ ಶರದ್ ಪವಾರ್ ತೆಕ್ಕಿಗೆ ಬೀಳ್ತಿದ್ದಾರೆ. ಅಜಿತ್ ಪವಾರ್ ಬಣಕ್ಕೆ ರಿಸೈನ್ ಮಾಡ್ತಿದ್ದಾರೆ. 29 ಎನ್ಸಿಪಿ ಕೌನ್ಸಿಲರ್ಗಳು ಮತ್ತು ಒಂದಿಷ್ಟು ಪ್ರಮುಖ ನಾಯಕರುಗಳೆಲ್ಲ ಪಕ್ಷಕ್ಕೆ ಸೇರಿದ್ದಾರೆ. ದೊಡ್ಡ ಹೆಸರುಗಳು ಅಂತ ಹೇಳಿದ್ರೆ ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಮಾಜಿ ಎನ್ಸಿಪಿ ನಗರ ಅಧ್ಯಕ್ಷ ಅಜಿತ್ ಕವಾನೆ, ಕಾರ್ಯಾಧ್ಯಕ್ಷ ರಾಹುಲ್ ಭೋಸ್ಲೆ, ವಿದ್ಯಾರ್ಥಿ ವಿಭಾಗದ ಮುಖ್ಯಸ್ಥ ಯಶ್ ಸಾ ಮತ್ತು ಭೋಸಾರಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕರು ಪಂಕಜ್ ಭಲೇಕರ್ ಇವರೆಲ್ಲ ಈಗ ರಿಸೈನ್ ಮಾಡಿರೋದು. ಅಜಿತ್ ಪವಾರ್ ಬಣ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಶರದ್ ಪವಾರ್ ತೆಕ್ಕೆಗೆ ಬೀಳೋದು ಖಚಿತ ಅನ್ನೋದು ಗೊತ್ತಾಗ್ತಿದೆ. ಸೊ ಒಬ್ಬೊಬ್ಬರೇ ಆಪ್ತರನ್ನ ಪಕ್ಷ ಕಟ್ಟೋದಿಕ್ಕೆ ಅಂದ್ರೆ ಬಿಜೆಪಿ ಜೊತೆ ಸೇರ್ಕೊಂಡು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಸಪೋರ್ಟ್ ಮಾಡಿದವರನ್ನೆಲ್ಲ ಅಜಿತ್ ಪವಾರ್ ಕಳಿಸ್ಕೊಡ್ತಿದ್ದಾರ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾಗಿ ಎಲೆಕ್ಷನ್ ಇನ್ನೇನು 3 ತಿಂಗಳೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಒಂದು 80-90 ದಿನಗಳಷ್ಟೇ ಬಾಕಿ ಇರುವಾಗ ದೊಡ್ಡ ಬೆಳವಣಿಗೆ. ಮೊನ್ನೆ NDAಗೆ ಕಾಂಗ್ರೆಸ್ನ ಶಾಸಕರು ಕ್ರಾಸ್ ವೋಟಿಂಗ್ ಮೂಲಕ ಬಲ ತುಂಬುವ ಮೂಲಕ ಕಾಂಗ್ರೆಸ್ಸೇ ಸ್ಪ್ಲಿಟ್ ಆಗುತ್ತಾ ಅನ್ನೋದೊಂದು ಚರ್ಚೆ ಶುರುವಾಯಿತು. ಈ ಹೊತ್ತಲ್ಲಿ INDA ಕೂಟಕ್ಕೆ ಬಲ ಬರುತ್ತಾ ಅನ್ನೋ ರೀತಿಯಲ್ಲಿ ಒಡೆದ ಎನ್ಸಿಪಿ ಒಂದಾಗುವ ಲಕ್ಷಣ ಕಂಡು ಬರ್ತಿದೆ. ಹಾಗಾಗಿ ಆಪರೇಷನ್ ಯಾವ ಕಡೆಗೆ ವಾಲತ್ತೆ ಕಾದು ನೋಡಬೇಕು. ಇದರ ನಡುವೆ ಕೆಲವು ಸರ್ವೆ ಸಮೀಕ್ಷೆಗಳು ಸದ್ದು ಮಾಡ್ತಿದ್ದಾವೆ. ಲೇಟೆಸ್ಟ್ ಸರ್ವೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಈಗ ಎಲೆಕ್ಷನ್ ನಡೆದ್ರೆ ಅನ್ನೋದಕ್ಕೆ ಜನಮತ್ ಪೋಲ್ಸ್
ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಕಾ ನಂಬರ್ಸನ್ನು ಕೊಟ್ಟಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಇಷ್ಟೇ ಬರೋದು, ಈ ಸಲ 20 ಗಡಿ ದಾಟಲ್ಲ ಅಂತ ಎಲ್ಲರಿಗಿಂತ ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ದ ಜನಮತ್ ಪೋಲ್ಸ್ ಮಹಾರಾಷ್ಟ್ರದ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಸದ್ಯ ಈಗ 288 ಸೀಟಲ್ಲಿ ಬಿಜೆಪಿಗೆ ದಕ್ಕೋದು 74ರಿಂದ 77 ಸೀಟ್ಸ್ ಅಂತ ಹೇಳ್ತಿದೆ. ಅಂದರೆ ಮಹಾಯುತಿ ಟೋಟಲ್ ಕೊಡ್ತಾ ಇಲ್ಲ, ಬಿಜೆಪಿ ಒಂದೇ ಎಷ್ಟು ಗೆಲ್ಲಬಹುದು ಅಂತ ಹೇಳ್ತಿದೆ. ಈ ನಂಬರ್ ನೋಡಿದ್ರೆ ಎರಡೂ ಕೂಟಗಳು ಮಹಾಯುತಿ ಮತ್ತು MVA ಇಬ್ರು ಜಟಾಪಟಿಗೆ ಬೀಳುವಂತೆ ನೆಕ್ ಟು ನೆಕ್ ಫೈಟ್ ಆಗೋ ತರ ಕಾಣಿಸ್ತಾ ಇದೆ. ಏನ್ ಬೇಕಾದ್ರೂ ಆಗಬಹುದು. ಈ ಆಪರೇಷನ್ ಯಾವ ಕಡೆಗೆ ವಾಲತ್ತೆ, ಯಾರಿಗೆ ಎಲೆಕ್ಷನ್ ಹೊತ್ತಲ್ಲಿ ಹೆಚ್ಚು ಬಲ ಬರುತ್ತೆ ಅನ್ನೋದ್ರ ಮೇಲೆ ಬಹುಶಃ ನಿರ್ಣಾಯಕ ಅಂತ ಅನಿಸುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.